ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನು 7:48ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಫೋನ್ ಹಿಡ್ಕೊಂಡು ಕೂತ್ಕೊಳ್ಳೋಣ ಅಂತ ನೋಡಿದ್ರೆ ಇಲ್ಲಿ ನಮ್ಮ ಪುಟಾಣಿ ಕ್ಯಾಟ್ ಬಂದುಬಿಟ್ಟು ನಾನು ತೊಡೆ ಮೇಲೆ ಕೂತ್ಕೊಂತು. ಸೊ ಅದ್ರ ಜೊತೆ ಆಟ ಆಡಿಕೊಂಡು ಇವತ್ತು ಬೆಳಗ್ಗೆ ತಿಂಡಿಗೆ ನಮ್ಮಮ್ಮ ಟೊಮೆಟೊ ಬಾತ್ ಮಾಡಿದ್ರು. ಸೊ ಟೊಮೆಟೊ ಬಾತ್ ಜೊತೆ ಮೊಸರು ಬಜ್ಜಿ ಮಾಡಿದ್ರು. ಮೊಸರು ಬಜ್ಜಿ ಟೊಮೆಟೊ ಬಾತ್ ಎರಡನ್ನು ತಿನ್ಕೊಂಡು ರೆಡಿ ಆಗಿಬಿಟ್ಟು ಅಜ್ಜಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಸೊ ಆಸ್ಪತ್ರೆಗೆ ರೆಡಿ ಮಾಡಿಸ್ಕೊಂಡು ಅಜ್ಜಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಬಿಸಿಲಲ್ಲಿ ಅಷ್ಟು ದೂರ ಬೇರೆ ನಡ್ಕೊಂಡು ಹೋಗಬೇಕು ಆಸ್ಪತ್ರೆವರೆಗೂ, ಅದು ಅಲ್ದಿರ ಬಸ್ ಬೇರೆ ಇಲ್ಲ. ಸೊ ಅದಕ್ಕೆ ಸೇಫ್ಟಿಗೆ ಇರಲಿ ಅಂತ ಹೇಳ್ಬಿಟ್ಟು ಒಂದು ಛತ್ರಿ ತೊಗೊಂಡು ಪರ್ಸ್ ಎತ್ಕೊಂಡು ಅಜ್ಜಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಏನು ಸೆಕೆ ಆಗ್ತಿರಲಿಲ್ಲ, ಸೊ ಅದಕ್ಕೆ ಏನು ಛತ್ರಿ ಓಪನ್ ಮಾಡಿರಲಿಲ್ಲ, ಹಾಗೆ ಕರ್ಕೊಂಡು ಹೋದೆ ನಮ್ಮ ಅಜ್ಜಿನ ನಡ್ಕೊಂಡು. ಬಸ್ ಸ್ಟಾಪ್ ಸರ್ಕಲಲ್ಲಿ ಇವತ್ತು ಪಾರಿವಾಳಗಳೆಲ್ಲ ಬಿಸಿಲು ಕಾಯ್ತಾ ಇದ್ವು. ಸೊ ಅದಕ್ಕೆ ನಾನು ಹಂಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಒಂದು ವೀಡಿಯೋ ಮಾಡಿಕೊಂಡು ಹಾಗೆ ಪಾಸ್ ಆದೆ. ಇವತ್ತು ಕೂಡ ನಮಗೆ ಬಸ್ ಇಲ್ಲ, ಯಾಕಂದರೆ ಇನ್ನೂ ರೋಡ್ ರೆಡಿ ಮಾಡ್ತಾನೆ ಇದ್ದಾರೆ. ಸೊ ಅದಕ್ಕೆ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಅನ್ಫಾರ್ಚುನೇಟ್ಲಿ ಏನು ಮಾಡೋಕ್ಕಾಗಲ್ಲ, ನಟರಾಜ ಸರ್ವಿಸೇ ನಮಗೆ ಲಾಸ್ಟ್ವರೆಗೂ ಕೊನೆವರೆಗೂ ಕಾಯೋದು. ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಈ ಥರ ಇದ್ದರೆ ರೋಡು ಯಾವ ಬಸ್ ತಾನೇ ಬರುತ್ತೆ. ಸೊ ಅದಕ್ಕೆ ಬರೀ ಓನ್ಲಿ 2 ವೀಲರ್ಸ್ಗಳು ಮಾತ್ರ ಓಡಾಡ್ತಾ ಇದೆ. ನಾವು ಹಂಗೆ ಬೇಜಾರು ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಸಿಲಲ್ಲಿ ನನಗಂತೂ ಸಕ್ಕ ಸುಸ್ತಾಗ್ತಾ ಇದೆ. ಆದರೂ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಅಜ್ಜಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಸೊ ಅದಕ್ಕೆ ನಾನು ಹೆಂಗೋ ಕಷ್ಟಪಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ ಬಿಸಿಲಲ್ಲಿ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ಇದನ್ನು ಬುಲ್ಡೋಸರ್ ಅಂತ ಹೇಳ್ಬಿಟ್ಟಿದ್ದೆ, ಆ್ಯಕ್ಚುಲಿ ಅದು JCB, ಸಾರಿ. ಈ ಟೈಮಲ್ಲಿ ಎಳ್ನೀರು ಬಿಸ್ನೆಸ್ ಅಂತೂ ಸಖತ್ತಾಗಿ ರನ್ ಆಗುತ್ತೆ. ಯಾರೋ ಒಬ್ಬ ಇಲ್ಲಿ ಹಸುನ ಹೊಡ್ಕೊಂಡು ಹೋಗ್ತಿದ್ದಾನೆ. ಯಾಕಪ್ಪ ಹಿಂಗೆ ಹೊಡ್ಕೊಂಡು ಹೋಗ್ತಿದ್ದಾನೆ ಅಂತ ನೋಡಿದ್ರೆ ಅದು ಹಲಸಿನ ತಿನ್ನಕ್ಕೆ ಬಂದುಬಿಟ್ಟಿತ್ತು. ಆಮೇಲೆ ಹೆಂಗೋ ಕಷ್ಟಪಟ್ಕೊಂಡು ಆಸ್ಪತ್ರೆ ಹತ್ರ ಬಂದ್ವಿ, ಒಳಗಡೆ ಹೋದ್ವಿ. ಅಲ್ಲಿ ನೋಡಿದ್ರೆ ಮೆಟ್ಲು ಹತ್ತಂಗಿರಲಿಲ್ಲ, ಅಜ್ಜಿ ಕೈಲಿ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಲಿಫ್ಟ್ ತೊಗೊಂಡು ಲಿಫ್ಟಿಂದ ಅಜ್ಜಿನ ಕರ್ಕೊಂಡು ಹೋಗಿ ಆಸ್ಪತ್ರೆ ಒಳಗಡೆ ಕರ್ಕೊಂಡು ಹೋದೆ ಚೆಕಪ್ ಮಾಡ್ಸೋಕ್ಕೆ. ಲಿಫ್ಟಿಂದ ಔಟ್ಸೈಡ್ ಬಂದು ಇಲ್ಲಿ ಫಸ್ಟು BP ಚೆಕಪ್ ಮಾಡಿಸ್ಬೇಕು. ಸೊ ರಿಜಿಸ್ಟರ್ ಮಾಡಿಸ್ಕೊಂಡು BP ಚೆಕಪ್ ಮಾಡಿಸಿ ಡಾಕ್ಟರ್ನ ಮೀಟ್ ಮಾಡೋಕ್ಕೆ ಹೇಳಿದ್ರು. ಸೊ ಮೀಟ್ ಮಾಡಿ ಅವ್ರ ಹತ್ರ ಚೆಕಪ್ ಮಾಡಿಸ್ಕೊಂಡು ಟ್ಯಾಬ್ಲೆಟ್ಸ್ ಬರ್ಕೊಂಡು ಕೊಟ್ಟರು. ಸೊ ಟ್ಯಾಬ್ಲೆಟ್ಸ್ ತೊಗೊಂಡು ಹಾಗೆ ಔಟ್ಸೈಡ್ ಬಂದ್ವಿ. ನಾನು ನೋಡಿದ್ರೆ ಮಾವನ ನೋಡ್ಕೊಂಡು ನಿಂತ್ಕೊಂಡಿದ್ದೀನಿ, ನಮ್ಮ ಅಜ್ಜಿ ನೋಡಿದ್ರೆ ಮುಂದೆ ಹೋಗ್ಬಿಟ್ಟಿದ್ರೆ. ಸೊ ಅಜ್ಜಿ ಹತ್ರ ಬೇಗ ಓಡೋಗಿ ರೋಡ್ ಸೈಡಲ್ಲಿ ಪಪಾಯ ಮಾರ್ತಾ ಇದ್ರು, ಅದನ್ನ ನೋಡ್ಕೊಂಡು ಸರ ಅಂತ ನಡ್ಕೊಂಡು ಹಾಗೆ ನಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ಬಿಸಿಲು ಜಾಸ್ತಿ ಆಗೋಯ್ತು. ಸೊ ಅದಕ್ಕೆ ಛತ್ರಿ ಓಪನ್ ಮಾಡ್ಕೊಂಡು ಅಜ್ಜಿನ ಕರ್ಕೊಂಡು ಇಬ್ಬರು ನಡ್ಕೊಂಡು ಮನೆಗೆ ಬಂದ್ವಿ. ತುಂಬ ಹೊಟ್ಟೆ ಹಸಿತಿತ್ತು, ಇನ್ನೂ ಅಡುಗೆ ಬೇರೆ ಆಗಿರಲಿಲ್ಲ. ಸೊ ಅದಕ್ಕೆ ನಮ್ಮಮ್ಮ ಸಂಡಿಗೆ ಮಾಡಿಕ್ಕಿದ್ರು, ಅದನ್ನೇ ತಗೊಂಡು ತಿನ್ಕೊಂಡು ಸ್ವಲ್ಪ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೆ. ಟ್ಯೂಷನ್ಗೆ ಹೊರಡೋಕ್ಕೆ ಟೈಮ್ ಆಗಿತ್ತು. ಸೊ 5 ಗಂಟೆ ಆಗಿತ್ತು. ಸೊ ರೆಡಿ ಆಗಿಬಿಟ್ಟು ಕ್ವಶನ್ ಪೇಪರ್ಸ್ ಎತ್ಕೊಂಡು ಟ್ಯೂಷನ್ಗೆ ಹೊರಟೆ ನಡ್ಕೊಂಡು. ಹಾಗೆ ಟ್ಯೂಷನ್ ಹತ್ರ ಬಂತು. ಸೊ ಟ್ಯೂಷನ್ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ರಿಟರ್ನ್ ಆದೆ. ಮನೆಗೆ ರಿಟರ್ನ್ ಆಗಿ ಬೋಲ್ಟ್ ಹಾಕಿ ಮನೆಗೆ ಹೋದೆ. ಸ್ವಲ್ಪ ನನ್ನ ತಂಗಿ ಹತ್ರ ಸ್ವಲ್ಪ ತರಲೆ ಮಾಡಿಕೊಂಡು ಹಾಗೆ ವಿಡಿಯೋ ಮಾಡಿಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡೆ. ಇವತ್ತಿನ ವಿಡಿಯೋ ಇಷ್ಟೇ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.